ಸೀರೀಸ್ ವೈಟ್ ವಾಶ್ ಮಾಡಿದ ಬಳಿಕ ಲಂಕಾ ದಿಗ್ಗಜರು ಟೀಮ್ ಇಂಡಿಯಾ ತಂಡದ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಇನ್ನು ನೀವು ಶ್ರೀಲಂಕಾ ತಂಡದ ದಿಗ್ಗಜರು ಮಾತನಾಡಿದಂಥ ಮಾತುಗಳನ್ನು ಕೇಳಿದರೆ ನಿಜವಾಗ್ಲೂ ಶಾಕ್ ಆಗುತ್ತೀರಾ. ಹೌದು, ನಿನ್ನೆ ನಡೆದ ಕೊನೆಯ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಸೂಪರ್ ಓವರ್ನಲ್ಲಿ ಗೆದ್ದು ಬಿಗಿತು. ಹೌದು, ಈ ಒಂದು ಸೂಪರ್ ಓವರ್ನಲ್ಲಿ ಶ್ರೀಲಂಕಾ ತಂಡವು ಭಾರತ ತಂಡಕ್ಕೆ 2 ರನ್ಗಳ ಗುರಿ ಕೊಟ್ಟಿತು. ಈ ಒಂದು ಗುರಿಯನ್ನು ಕೇವಲ ಭಾರತ ತಂಡವು 1 ಬಾಲ್ಗಳಲ್ಲಿ ಮುಗಿಸಿತು. ಇನ್ನು ಉಳಿದಂಥ 5 ಬಾಲ್ಸ್ಗಳ ಮೂಲಕ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಈಸಿಯಾಗಿ ಗೆದ್ದು ಬಿಗಿತು. ಹೌದು, ಶ್ರೀಲಂಕಾ ನಡಲೆ ಶ್ರೀಲಂಕಾ ತಂಡವನ್ನು ಟೀಮ್ ಇಂಡಿಯಾ ತಂಡವು ಮಟ್ಟ ಹಾಕಿತು. 3-0 ಅಂತರದೊಂದಿಗೆ ಹೊಸವಾಗಿ ನಾಯಕನಾಗಿದ್ದ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಂಡರು. ಆದರೆ ಈ ಒಂದು ಸರಣಿ ಮುಕ್ತಾಯಗೊಂಡ ಬಳಿಕ ಶ್ರೀಲಂಕಾ ದಿಗ್ಗಜರು ಹೇಳಿದ್ದು, ವೀಕ್ಷಕರ ಮೊದಲನೆಯದಾಗಿ ಮಾತನಾಡಿದ ಲಸಿತ್ ಮಲಿಂಗ ಅವರು ಹೇಳಿದ್ದು, ಈ ಒಂದು T20 ಸರಣಿಯಲ್ಲಿ ಶ್ರೀಲಂಕಾ ತಂಡವು ಸೋತಿರಬಹುದು, ಆದರೆ ಎಲ್ಲ ಸ್ಲಾಟ್ಗಳಲ್ಲಿ ಉತ್ತಮವಾಗಿ ಪ್ರದರ್ಶನ ಕೊಟ್ಟಿದೆ ಮತ್ತು ಇನ್ನೂ ಒಂದು ಹೆಜ್ಜೆಯನ್ನು ಮಾತ್ರ ಹಿಡಿಯಿತು. ಹೌದು, ಮಧ್ಯಮ ಹಂತದ ಬ್ಯಾಟರ್ಸ್ಗಳು ಈ ಒಂದು ಸರಣಿಯಲ್ಲಿ ಯಾರೂ ಕೂಡ ಕ್ಲಿಕ್ ಆಗಲಿಲ್ಲ. ಅವರೇನಾದರೂ ಕ್ಲಿಕ್ ಆಗಿದ್ದರೆ ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳುತ್ತಿದ್ದೆವು ಮತ್ತು ಟೀಮ್ ಇಂಡಿಯಾ ತಂಡವು ಈ ಒಂದು ಸರಣಿಯನ್ನು ಗೆದ್ದಿರುವುದು ಏನೂ ಅಚ್ಚರಿಕರಿಯಲ್ಲ. ಹೌದು, ಇದು ಮೊದಲೇ ಚಾಂಪಿಯನ್ಸ್ ತಂಡವಾಗಿತ್ತು ಮತ್ತು ಈ ಒಂದು ತಂಡದಲ್ಲಿ ಕೇವಲ 3 ಆಟಗಾರರು ಮಾತ್ರ ಹೊರಗುಳಿದಿದ್ದರು. ಹೌದು, ಅವರೇ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅವರು. ಈ 3 ಆಟಗಾರರು ಇಲ್ಲದೆ ಈ ಒಂದು ಸರಣಿಯನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡಿತು ಮತ್ತು ಶ್ರೀಲಂಕಾ ಪಡೆಯು ಈ ಒಂದು ಸರಣಿಯನ್ನು ಗೆದ್ದುಕೊಂಡಿದ್ದರೆ ವಿಶ್ವದ ನಂಬರ್ 1 ತಂಡವಾಗಿ ಹೊರಹೊಮ್ಮುತ್ತಿತ್ತು. ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಈ ಒಂದು ಸೀರೀಸನ್ನು ಸೋಲಬೇಕಾಯಿತು ಮತ್ತು ಇನ್ನು ODI ಸರಣಿಯಲ್ಲಿ ಉತ್ತಮವಾಗಿ ಪ್ರದರ್ಶನ ಕೊಡುತ್ತಾರೆ ಎಂದು ನಮಗೆ ನಂಬಿಕೆ ಇದೆ ಮತ್ತು ಈ ಒಂದು ಸರಣಿಯಲ್ಲಿ ನಮ್ಮ ತಂಡವು ಸೋತಿರಬಹುದು, ಆದರೆ ಮೋಸ ಮಾಡಿಲ್ಲವೆಂದು ಗುಟ್ಟಾಗಿ ಲಸಿತ್ ಮಲಿಂಗ ಅವರು ನಿನ್ನೆ ವೀಕ್ಷಕರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇದಾಗಿ ಮಾತನಾಡಿದ್ದ ಕುಮಾರ್ ಸಂಗಕ್ಕರ್ ಅವರು ಈ ಒಂದು ಸರಣಿ ಬಗ್ಗೆ ಹೇಳಿದ್ದು, ಆ್ಯಕ್ಚುಲಿ ಈ ಒಂದು ಸರಣಿಯಲ್ಲಿ 2 ತಂಡಗಳು ತುಂಬ ಪೈಪೋಟಿ ಕೊಟ್ಟವು ಮತ್ತು ಅನುಭವಿ ಆಟಗಾರರು ಇಲ್ಲದೆ ಈ ಒಂದು ಸರಣಿಯನ್ನು ಭಾರತ ತಂಡವು ಗೆದ್ದು ಬಿಗಿತು. ಹಾಗೆ ಶ್ರೀಲಂಕಾ ತಂಡವು ಎಲ್ಲಿ ತಪ್ಪು ಮಾಡುತ್ತಿದೆ ಎಂಬುದು ಇನ್ನೂ ತಿಳಿದು ಬರುತ್ತಿಲ್ಲ ಮತ್ತು ಇನ್ನು ಉಳಿದಂಥ T20 ಸರಣಿಗಳಲ್ಲಿ ಶ್ರೀಲಂಕಾ ತಂಡವು ಬಲಿಷ್ಠವಾಗಬೇಕಿದೆ ಮತ್ತು ಇದೇ ರೀತಿ ತಪ್ಪು ಮಾಡುತ್ತಿದ್ದರೆ T20 ವರ್ಲ್ಡ್ ಕಪ್ ಅನ್ನು ಗೆಲ್ಲಲು ಸಾಧ್ಯವಿಲ್ಲ. ಹೌದು, ನಾವು T20 ಸರಣಿಯನ್ನು ಆಡುವಾಗ ನಮ್ಮ ತಂಡವು ಬಲಿಷ್ಠವಾಗಿ ಕಾಣುತ್ತಿತ್ತು ಮತ್ತು ಇನ್ನು ಎದುರಾಳಿ ತಂಡಗಳು ನಮ್ಮ ವಿರುದ್ಧ ಆಡಲು ಹೆದರುತ್ತಿದ್ದರು. ಇದೀಗ ಶ್ರೀಲಂಕಾ ಕ್ರಿಕೆಟ್ ತಂಡವು ಎಂದರೆ ಇದೆಂಥ ತಂಡವು ಎನ್ನುತ್ತಾರೆ. ಇಂತಹ ಮಾತುಗಳಿಂದ ಶ್ರೀಲಂಕಾ ತಂಡವು ಮುಂದೆ ಬರಬೇಕಿದೆ. ಇದೇ ರೀತಿಯಾಗಿ ನೀವು ತಪ್ಪು ಮಾಡಿದರೆ ನಿಮಗೆ ದಂಡವನ್ನು ಹಾಕಬೇಕಾಗುತ್ತದೆ ಎಂದು ಶ್ರೀಲಂಕಾ ತಂಡದ ಕುಮಾರ್ ಸಂಗಕ್ಕರ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.